ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಡೆದ ರಾಜ್ಯದ 77ನೇ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಚಾಮರಾಜನಗರದ ಶ್ರೀ ವಾಸವಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ತ್ರಿಷಾ ಎಂಪಿ ಭಾಗಿಯಾಗಿ ಪ್ರಥಮ ಸ್ಥಾನ ಗಳಿಸಿದ್ದಾಳೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮದುವನಹಳ್ಳಿಯ ತ್ರಿಷಾ ಎಂಪಿ ಶ್ರೀ ವಾಸವಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿಕಾಂ ವ್ಯಾಸಂಗವನ್ನ ಮಾಡ್ತಾ ಇದ್ದು, ಚಾಮರಾಜನಗರ ವಿವಿಯ ಎನ್ಎಸ್ಎಸ್ ಘಟಕದಿಂದ ರಾಜ್ಯದ ಗಣತಂತ್ರದ ಪಥಸಂಚಲನಕ್ಕೆ ಆಯ್ಕೆಯಾದ ಏಕೈಕ ವಿದ್ಯಾರ್ಥಿಯಾಗಿದ್ದಾಳೆ. ಈ ವೇಳೆ ವಿದ್ಯಾರ್ಥಿನಿ ತ್ರಿಷಾ ಎಂಪಿಗೆ ಚಾಮರಾಜನಗರದ ವಿವಿಯ ಕುಲಪತಿಗಳಾದ ಪ್ರೊಫೆಸರ್ ಆರ್ ಗಂಗಾಧರ್, ಎನ್ಎಸ್ಎಸ್ ಘಟಕದ ಸಂಯೋಜಕರಾದ ಮಹೇಶ್ ಮತ್ತು ಶ್ರೀ ವಾಸವಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕ ವೃಂದದವರು ಅಭಿನಂದಿಸಿದ್ದಾರೆ. ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಮಸ್ತೆ. ನಾನು ರವಿಕುಮಾರ್, ಪ್ರಿನ್ಸಿಪಲ್, ವಾಸವಿ ಫಸ್ಟ್ ಏಡ್ ಕಾಲೇಜ್ ಕೊಳ್ಳೇಗಾಲ. ಪ್ರೀತಿಯ ವೀಕ್ಷಕರೇ, ಇವತ್ತು ನಾವು ಖುಷಿ ಪಡುವಂತಹ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿನಿ ತ್ರಿಷಾ ಎಂಪಿ ನಿನ್ನೆ ತಾನೇ ನಡೆದಂತಹ 77ನೇ ಗಣರಾಜ್ಯೋತ್ಸವ ಪಥಸಂಚಲನ ಮಾಣಿಕ್ ಷಾ ಪರೇಡ್ ಗ್ರೌಂಡಲ್ಲಿ ಬ್ಯಾಂಗ್ಳೂರಲ್ಲಿ ನಡೀತು. ಅಲ್ಲಿಗೆ ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ಪ್ರಪ್ರಥಮವಾಗಿ ಚಾಮರಾಜನಗರ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಸೆಕೆಂಡ್ ಬಿಕಾಮ್ ಹುಡುಗಿ ಸೆಲೆಕ್ಟ್ ಆಗಿ ನಿನ್ನೆ ಪೆರೇಡಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾಳೆ. ಜೊತೆಗೆ ಆ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಪ್ರಥಮ ಬಹುಮಾನವನ್ನು ಕೂಡ NSS ವಿಂಗಿಗೆ ಬಂದಿರೋದು ತುಂಬ ಖುಷಿ ವಿಚಾರ. ಈ ಒಂದು ವಿದ್ಯಾರ್ಥಿನಿ PUCಯನ್ನು ತನ್ನ ರೂರಲ್ ಏರಿಯಾದಲ್ಲೇ ಓದಿಕೊಂಡು ಮದನಹಳ್ಳಿ ಗ್ರಾಮದಲ್ಲಿ ಹೈಸ್ಕೂಲನ್ನು ಮುಗಿಸಿ ಇವಾಗ ಬಿಕಾಮ್ ಗ್ರ್ಯಾಜುಯೇಷನನ್ನು ಮಾಡ್ತಾ ಇದ್ದಾಳೆ. ಇದರಲ್ಲಿ ಇನ್ನೊಂದು ವಿಷಾದ ಸಂಗತಿ ಏನಂತಂದರೆ, ಇವರು ಸಿಂಗಲ್ ಪೇರೆಂಟ್ ಇರುವಂತಹ ಹುಡುಗಿ. ಈ ನಾಟ್ ಓನ್ಲಿ ಅಕಾಡೆಮಿಕಲ್ಲೂ ಕೂಡ ತುಂಬ ಚೆನ್ನಾಗಿ ಓದ್ತಾ ಇದ್ದಾಳೆ. ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಕೂಡ, ನಮಗೆ ಅದೊಂದು ಹೆಮ್ಮೆಯ ವಿಚಾರ. ಸುಮಾರು 1 ತಿಂಗಳ ಕಾಲ ಬೆಂಗಳೂರಲ್ಲಿ ಅವಳಿಗೆ NSS ಮತ್ತು ಯೂತ್ ಒಂದು ಪ್ರೋಗ್ರಾಮಿಂದ ಅವಳನ್ನ ಸೆಲೆಕ್ಟ್ ಮಾಡಿ, ಅವಳನ್ನು ಕೋಚ್ ಮಾಡಿ, ಟ್ರೈನಪ್ ಮಾಡಿ ಪೆರೇಡ್ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈ ಒಂದು ವಿಚಾರವನ್ನು ಕೇಳಿದಂತಹ ನಮ್ಮ NSSನ ಕೋಆರ್ಡಿನೇಟರ್ ಮಹೇಶ್ ಅಂತ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ, ಅವರು ಕೂಡ ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಪ್ರೊಫೆಸರ್ ಗಂಗಾಧರ್ ಸರ್ VC ಅವರು ಚಾಮರಾಜನಗರ ವಿಶ್ವವಿದ್ಯಾನಿಲಯ, ಅವರು ಕೂಡ ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ರು. ಈ ಒಂದು ಸಾಧನೆಗೆ ಪ್ರಮುಖವಾಗಿ ನಮ್ಮ ಆಡಳಿತ ಮಂಡಳಿಯವರು ಕೂಡ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಮ್ಮ ಮಕ್ಕಳು ಒಂದು ಲೆವೆಲನ್ನು ರೀಚ್ ಮಾಡಬೇಕು, ತುಂಬ ಸಕ್ಸಸ್ ಆಗಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅದರಂತೆ ನಾವು ಕೂಡ ಎಲ್ಲೆಲ್ಲ ಟ್ಯಾಲೆಂಟ್ಗಳಿರುತ್ತೆ ಅದನ್ನೆಲ್ಲ ಹುಡುಕಿ ಮಕ್ಕಳಿಗೆ ತುಂಬ ಸಪೋರ್ಟಿವ್ ಆಗಿದ್ದೀವಿ. ಅದರಿಂದ ಈ ಥರ ಸಾಧನೆಗಳು ಬರ್ತಾ ಇರುತ್ತೆ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಇದರಲ್ಲಿ ನಮ್ಮ ಫ್ಯಾಕಲ್ಟಿ ಮೆಂಬರ್ಸು ಕೂಡ ಎಫರ್ಟ್ ಹಾಕಿದ್ದಾರೆ. ಇಂತಹ ಸಾಧನೆಗಳು ಫ್ಯೂಚರಲ್ಲಿ ಎಲ್ಲ ಮಕ್ಕಳು ಕೂಡ ಅವಕಾಶಗಳನ್ನು ಉಪಯೋಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. NSS ಆ್ಯಕ್ಚುಲಾಗಿ ನಾವು ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಿದ್ದು 24-25ನೇ ಸಾಲಿನಲ್ಲಿ. ಈ 2ನೇ ವರ್ಷಕ್ಕೇ ಈ ಒಂದು ಫಲಿತಾಂಶ ಬಂದಿರೋದು ನಮಗೆ ತುಂಬ ಖುಷಿಯಾದ ವಿಚಾರ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.